ಹುಲಿಯ ಸಾವು 10th ಕ್ಲಾಸ್ ಕನ್ನಡ ಲೆಸನ್ ಕ್ವೆಶ್ಚನ್ ಅಂಡ್ ಆನ್ಸರ್ಸ್ SSLC ಕನ್ನಡ. ಹುಲಿಯ ಸಾವು ಪ್ರಶ್ನೋತ್ತರಗಳು. 1 ಮಾರ್ಕ್ ಪ್ರಶ್ನೆಗಳು 1 ಅಂಕದ ಪ್ರಶ್ನೆಗಳು. ಪ್ರಶ್ನೆ 1. ಹುಲಿಯ ಸಾವು ಕಥೆಯ ಲೇಖಕರು ಯಾರು? ಉತ್ತರ: ಹುಲಿಯ ಸಾವು ಕಥೆಯ ಲೇಖಕರು ಕೆ. ಪಿ. ಪೂರ್ಣಚಂದ್ರ ತೇಜಸ್ವಿ. ಪ್ರಶ್ನೆ 2. ಹಳ್ಳಿಯ ಜನರನ್ನು ಕಾಡುತ್ತಿದ್ದ ಹುಲಿಗೆ ಏನಾಗಿತ್ತು? ಉತ್ತರ: ಹಳ್ಳಿಯ ಜನರನ್ನು ಕಾಡುತ್ತಿದ್ದ ಹುಲಿಯು ವಯಸ್ಸಾಗಿ, ಮುಪ್ಪಿನಿಂದಾಗಿ ಬೇಟೆಯಾಡಲು ಶಕ್ತಿಯಿಲ್ಲದೆ ಕೃಶವಾಗಿತ್ತು. ಪ್ರಶ್ನೆ 3. ಹುಲಿಯು ಹಳ್ಳಿಯೊಳಗೆ ಬರಲು ಮುಖ್ಯ ಕಾರಣವೇನು? ಉತ್ತರ: ಕಾಡಿನಲ್ಲಿ ಸುಲಭವಾಗಿ ಬೇಟೆಯಾಡಲು ಸಾಧ್ಯವಾಗದಿದ್ದಾಗ, ಹಸಿವಿನ ಬಾಧೆ ತಾಳಲಾರದೆ ಸುಲಭವಾಗಿ ಸಿಗುವ ಸಾಕುಪ್ರಾಣಿಗಳನ್ನು ಬೇಟೆಯಾಡಲು ಹುಲಿ ಹಳ್ಳಿಯೊಳಗೆ ಬಂದಿತ್ತು. 2 ಮಾರ್ಕ್ಸ್ ಪ್ರಶ್ನೆಗಳು 2 ಅಂಕದ ಪ್ರಶ್ನೆಗಳು. ಪ್ರಶ್ನೆ 1. ಹುಲಿಯು ಹಳ್ಳಿಗೆ ಬಂದಾಗ ಜನರ ಪ್ರತಿಕ್ರಿಯೆ ಹೇಗಿತ್ತು? ಉತ್ತರ: ಹಳ್ಳಿಗೆ ಹುಲಿ ಬಂದಿದೆ ಎಂದು ತಿಳಿಯುತ್ತಿದ್ದಂತೆ ಜನರಲ್ಲಿ ಭೀತಿ ಮತ್ತು ಆತಂಕ ಮೂಡಿತು. ತಮ್ಮ ಸಾಕುಪ್ರಾಣಿಗಳನ್ನು ರಕ್ಷಿಸಿಕೊಳ್ಳಲು ಜನರು ಜಾಗೃತರಾದರು ಮತ್ತು ಹುಲಿಯನ್ನು ಓಡಿಸಲು ಅಥವಾ ಸಾಯಿಸಲು ಕೋವಿ, ಕಡ್ಡಿಗಳನ್ನು ಹಿಡಿದು ಗುಂಪುಗೂಡಿದರು. ಪ್ರಶ್ನೆ 2. ಹುಲಿಯು ಸಾಯುವ ಮುನ್ನ ಅದರ ಸ್ಥಿತಿ ಹೇಗಿತ್ತು ಎಂದು ಲೇಖಕರು ಬಣ್ಣಿಸಿದ್ದಾರೆ? ಉತ್ತರ: ಹುಲಿಯು ಅತ್ಯಂತ ದಯನೀಯ ಸ್ಥಿತಿಯಲ್ಲಿತ್ತು. ಅದರ ಮೈಮೇಲಿನ ಚರ್ಮ ಸುಕ್ಕುಗಟ್ಟಿತ್ತು, ಮೂಳೆಗಳು ಎದ್ದು ಕಾಣುತ್ತಿದ್ದವು ಮತ್ತು ಕಣ್ಣುಗಳ ತೇಜಸ್ಸು ಕಳೆದುಹೋಗಿತ್ತು. ಒಮ್ಮೆ ಕಾಡಿನ ರಾಜನಾಗಿದ್ದ ಪ್ರಾಣಿ ಮುಪ್ಪಿನ ಕಾರಣದಿಂದಾಗಿ ಅಸಹಾಯಕವಾಗಿತ್ತು. 5 ಮಾರ್ಕ್ಸ್ ಪ್ರಶ್ನೆಗಳು 5 ಅಂಕದ ದೀರ್ಘ ಪ್ರಶ್ನೆಗಳು. ಪ್ರಶ್ನೆ 1. ಹುಲಿಯ ಸಾವು ಪಾಠದ ಮೂಲಕ ಲೇಖಕರು ನೀಡುವ ಸಂದೇಶವೇನು? ಉತ್ತರ: ಕೆ. ಪಿ. ಪೂರ್ಣಚಂದ್ರ ತೇಜಸ್ವಿ ಅವರು ಈ ಕಥೆಯ ಮೂಲಕ ಪ್ರಕೃತಿಯ ಕ್ರೂರ ನಿಯಮ ಮತ್ತು ಮಾನವ ಪ್ರಾಣಿ ಸಂಘರ್ಷವನ್ನು ಮಾರ್ಮಿಕವಾಗಿ ಚಿತ್ರಿಸಿದ್ದಾರೆ. ಕಾಡಿನ ಅತ್ಯಂತ ಶಕ್ತಿಶಾಲಿ ಪ್ರಾಣಿಯಾದ ಹುಲಿಗೂ ಸಹ ವಯಸ್ಸಾದಾಗ ಮತ್ತು ಮುಪ್ಪು ಬಂದಾಗ ಸಾವು ಅನಿವಾರ್ಯ ಎಂಬುದನ್ನು ಪ್ರಕೃತಿಯ ನಿಯಮದಂತೆ ತೋರಿಸಿದ್ದಾರೆ. ಕಾಡು ನಾಶವಾಗುತ್ತಿರುವ ಕಾರಣ ಪ್ರಾಣಿಗಳು ಹಸಿವಿನಿಂದ ಹಳ್ಳಿಗಳಿಗೆ ಲಗ್ಗೆ ಇಡುತ್ತಿವೆ. ಕೇವಲ ಭಯದಿಂದ ಪ್ರಾಣಿಗಳನ್ನು ಕೊಲ್ಲುವ ಮನುಷ್ಯನ ಸ್ವಭಾವ ಮತ್ತು ಪ್ರಕೃತಿಯ ಅಸಹಾಯಕತೆಯ ನಡುವಿನ ಸಂಘರ್ಷವನ್ನು ಲೇಖಕರು ಇಲ್ಲಿ ಮನೋಜ್ಞವಾಗಿ ವಿವರಿಸಿದ್ದಾರೆ.